ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಸರಿಯಾದ ಸಂತೋಷ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಸಂತೋಷವಾಗಿ ಈ ದಿನಗಳಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಏನಂದ್ರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅವನು ಎಷ್ಟೋ ಧನ್ಯನೆಂಬುದಾಗಿ ನೋಡ್ತೇವೆ. ಹೌದು ಪ್ರೀತಿ, ನಿಜವಾದ ಧ್ಯಾನತೆ ಮತ್ತು ದೇವರು ಪ್ರಕಟಿಸಿದ ಆ ಸತ್ಯದ ಪ್ರೀತಿ ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಒಂದು ಪ್ರೀತಿ ಮತ್ತೆ ಸಂತೋಷ ಇಲ್ಲಿ ನಾವು ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ವಾಕ್ಯ ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ಸಂತೋಷ ಕೊಡುವುದಾಗಿದೆ, ನಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಸುವಂತ ವಾಕ್ಯವಾಗಿದೆ. ನೋಡಿ, ಹೇಳ್ತಾರೆ, ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವವನು ಅವನು ಎಷ್ಟು ಧನ್ಯನು ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಸಂತೋಷ ಮತ್ತು ಧ್ಯಾನ ಎಂಬುದನ್ನು ನಾವು ನೋಡ್ತೀವಿ. ದೇವ್ರ ವಾಕ್ಯ ನಾವು ಓದುವಾಗ ನಮಗೆ ಸಂತೋಷ ಬರುತ್ತದೆ. ಅಯ್ಯೋ, ನನ್ನ ಜೀವನ ಸಮಸ್ಯೆ ಹೋರಾಟ ಇದೆ, ನಾನು ಹೇಗಪ್ಪ ಜೀವಿಸಲಿ ಎಂಬಂತ ಒಂದು ಗಲಿಬಿಲಿ ಇರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಯಾರು ಯೆಹೋವನಲ್ಲಿ ಏನಂತಾರೆ ಧರ್ಮಶಾಸ್ತ್ರ ಆನಂದ ಪಡುವನಾಗಿದ್ನೋ ಅವನು ಎಷ್ಟೋ ಧನ್ಯನೆಂಬುದಾಗಿ ನಾವು ನೋಡ್ತೀವಿ. ಅದೇ ತರ ದಾವೀದನ ಬರೆದ ಕೀರ್ತನೆ 34ನೇ ವಚನ ಹೇಳ್ತದೆ. ಏನಂದ್ರೆ ಅಲ್ಲಿ ಹೇಳ್ತಾರೆ ಹೀಗೆ, ಅಂದ್ರೆ ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳು, ದೇವ್ರ ವಾಕ್ಯ ಹೇಳ್ತದೆ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸನು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಇಷ್ಟ ಏನೇನಿದೆ ಅದನ್ನೆಲ್ಲ ನೆರವೇರಿಸುವರು. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಸಂತೋಷ ಪಡಬೇಕು. ದೇವರೇ, ನಾನು ಸರಿಯಾದ ಸಂತೋಷ ಪಡ್ತೀನಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನ ಯಾವ ರೀತಿಯಲ್ಲಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಇದಾಗಿದೆ. ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ದೇವರೇ, ನನಗೆ ಸಂತೋಷ ಕೊಡು ಎಂಬುದಾಗಿ ಹೇಳುವಾಗ ದೇವ್ರು ನಿಶ್ಚಯವಾಗಿ ನಮಗೆ ಸಂತೋಷ ಕೊಡುವವರಾಗಿದ್ದಾರೆ. ಕುಟುಂಬದಲ್ಲಿ ಸಂತೋಷ, ಕೆಲಸದಲ್ಲಿ ಸಂತೋಷ, ಎಲ್ಲ ರೀತಿಯಲ್ಲಿ ಎಲ್ಲ ವ್ಯಾಪಾರದಲ್ಲಿ ಕೂಡ ಸಂತೋಷ ಕೊಡುವವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಆತನಿಗೆ ಯಾವಾಗ್ಲೂ ನಾವು ಧ್ಯಾನ ಮಾಡಬೇಕು. ದೇವ್ರೆ, ನೀನ್ ಹೇಳಿದೆಯಪ್ಪ, ಯೆಹೋವನಲ್ಲಿ ಯಾವಾಗ್ಲೂ ಯಾರು ಧರ್ಮಶಾಸ್ತ್ರವನ್ನು ದೇವ್ರ ವಾಕ್ಯನ ಓದ್ತಾರೋ ಅವ್ರಿಗೆ ಆನಂದವು ಕೊಡ್ತಾರೆ ಎಂಬುದಾಗಿ ಹೇಳಿದಲ್ಲಪ್ಪ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವಾಗ್ಲೂ ದೇವರಲ್ಲಿ ನಂಬಿಕೆಯಿಂದ ದೇವ್ರ ವಾಕ್ಯ ಓದುವಾಗ ನಮ್ಮ ಕುಟುಂಬದಲ್ಲಾಗ್ಲಿ ವೈಯಕ್ತಿಕ ಜೀವಿತದಲ್ಲಿ ಕೂಡ ನಮಗೆ ಸಂತೋಷ ಕೊಡೋರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಈ ದಿನಗಳಲ್ಲಿ ಎಷ್ಟೋ ಜನಗೆ ಸಂತೋಷ ಇಲ್ಲದೆ, ಸಮಾಧಾನ ಇಲ್ಲದೆ ಜೀವಿಸ್ತಾ ಇದ್ದಾರೆ, ಕಣ್ಣೀರಿದ್ದಾರೆ. ಆದರೂ ಕೂಡ ದೇವ್ರು ಹೇಳ್ತಾರೆ, ಮಗನೇ ಮಗಳೇ, ಭಯ ಪಡಬೇಡ, ನಾನಿನ ಸಂಗಡ ಇದ್ದೀನಿ, ನಾನು ನಿನಗೆ ಸರಿಯಾದ ಸಂತೋಷನ ಕೊಡ್ತೀನಿ ಈ ದಿನಗಳಲ್ಲಿ ಎಂಬುದಾಗಿ ದೇವ್ರು ಕರೀತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಈ ದಿನ ತೀರ್ಮಾನ ಮಾಡ್ಕೊಳ್ಬೇಕು. ನಿಮ್ಮ ಬೆಳಗಿನ ಜಾವನದಲ್ಲಿ, ದೇವ್ರೆ, ಇನ್ಮೇಲೆ ನಾನು ಸರಿಯಾಗಿ ನಿನ್ನ ವಾಕ್ಯಗಳು ಓದುವಾಗ ನನಗೆ ಆನಂದ ಕೊಡು, ಸಂತೋಷ ಕೊಡು, ಎಲ್ಲ ಪರಿಸ್ಥಿತಿ ಎಲ್ಲ ನಿನ್ನ ಕರಗಪ್ಪಿಸ್ತೇ ಹೇಳುವಾಗ ನಿಶ್ಚಯವಾಗಿ ದೇವ್ರ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೋಹಾನ ಬರೆದ ಸುವಾರ್ತೆ 14-17 ವಚನ ಹೇಳ್ತದೆ. ಅಲ್ಲಿ ಏನಂದ್ರೆ ನೋಡಿ, ಏನಂತಂದ್ರೆ ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನಡೆದೆವು ತಿಳಿಯದೆವು ಇರುವುದರಿಂದ ಆತನನ್ನು ಹೊಂದಲಾರದು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದೇವರೇ ಸತ್ಯ ಆತ್ಮ ಆಗಿದ್ದಾರೆ. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ದೇವ್ರು ನಮಗೆ ಸತ್ಯದ ಆತ್ಮನಾಗಿದ್ದಾನೆ. ನಮ್ಮನ್ನು ಒಳ್ಳೆ ಸಂತೋಷ ಕೊಡುವವರಾಗಿದ್ದಾರೆ. ನಮಗೆ ಬೇಕಂತೆಲ್ಲ ಸಹಾಯ ಮಾಡುವವರಾಗಿದ್ದಾರೆ. ನಮ್ಮ ಇಷ್ಟಾರ್ಥವೆಲ್ಲವನ್ನು ನೆರವೇರಿಸುವವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ನಮಗೆ ಸಂತೋಷ ಕೊಡುವವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳು ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನಿನ್ನ ವಾಕ್ಯ ಹೇಳ್ತದೆ, ಯಾರು ಯೆಹೋವನಲ್ಲಿ
ಆ ಧರ್ಮಶಾಸ್ತ್ರರು ಯಾವಾಗ ಆನಂದಿಸ್ತಾರೋ ಅವರು ಯಾವಾಗಲೂ ಸಂತೋಷಿಸ್ತವ್ರು ಎಂಬುದಾಗಿ ಹೇಳುವ ಹಾಗೆ ಈ ವಿಡಿಯೋ ಯಾರು ನೋಡ್ತಾರಪ್ಪ ಅವ್ರಿಗೆ ಯಾವಾಗಲೂ ಸಂತೋಷ ಕೊಡು. ನಿನ್ನ ವಾಕ್ಯದಲ್ಲಿ ಅಪ್ಪ ನಿನ್ನ ಇಷ್ಟಾರ್ಥ ಎಲ್ಲವನ್ನು ನೆರವೇರಿಸುತ್ತೆ ಎಂಬುದಾಗಿ ಹೇಳಿದ್ರಪ್ಪ. ಇವ್ರು ಏನೇ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡು, ಅವ್ರಿಗೆ ಆಶೀರ್ವದಿಸಿ ಕಾಪಾಡೋ, ಒಳ್ಳೆ ರೀತಿಯಲ್ಲಿ ಸಂತೋಷ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ದೇವರೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದೈತಿ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ತಂದೆ. ಆಮೆನ್. ಮೇ ಗಾಡ್